ನಾನೊಬ್ಬ ಕೊಲೆಗಾರ ಅಂತ ಅಂದ್ಕೊಳ್ತಿದ್ರು ನನ್ನ ಕಣ್ಮುಂದೆನೆ ರುಕ್ಮಿಣಿ ಜೀವ ಬಿಟ್ಟಿರೋದನ್ನ ನೋಡಿ ಆಘಾತವಾಗಿರೋ ನಾನು ಏನೋ ಒಂದು ಕಾವೇರಿ ಮನಸ್ಸಲ್ಲಿ ಓಡೋದಕ್ಕೆ ಶುರು ಆಯಿತು. ನನ್ನ ಜೊತೆ ಚೆನ್ನಾಗಿ ಜೀವನ ಮಾಡ್ತಿರೋ ಅಂತ ಇವಳು ಮಧ್ಯದಲ್ಲಿ ಎಲ್ಲಿ ಕೈ ಬಿಟ್ಟು ಹೋಗ್ಬಿಡ್ತಾಳೆ ಅಂತ ಭಯ ಪಟ್ಕೊಂಡು ಮನ್ಸಿಗೆ ತುಂಬ ಕಷ್ಟ ಆದ್ರೂ ರಾಜೀನಾಮೆ ಬರ್ಕೊಟ್ಟು ಪೊಲೀಸ್ ಕೆಲಸನ ನಾನು ಬಿಟ್ಟು ಬಂದ್ಬಿಟ್ಟೆ. ನಾವೆಲ್ಲರೂ ವಿಶಾಖಪಟ್ಟಣದಲ್ಲಿ ಉಳ್ಕೋಬೇಕಾಯ್ತು. ಮತ್ತೆ ಕಾವೇರಿ ಅದೇ ಜೀವನಕ್ಕೆ ವಾಪಸ್ ತಿರುಗಿ ಬಂದ್ಲು. ನಾನು ಮಾಡಿದ ಕೆಲಸಕ್ಕೆ ಆ ದೇವರು ಪ್ರಾಯಶ್ಚಿತ್ತ ಅಂತ ನನಗೆ ಶಿಕ್ಷೆ ಕೊಟ್ಟ. ಆಗ ಏಯ್